860 ಕಿಲೋಮೀಟರ್ ರಾಜಕಾಲುವೆ ಇದೆ. ನಾನು ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ ಸುಮಾರು 491 ಕಿಲೋಮೀಟರ್ ರಾಜಕಾಲುವೆಯನ್ನು ತೆರವುಗೊಳಿಸಿದೆ. 491 ಕಿಲೋಮೀಟರ್. ಹಿಂದಿನ ಸರ್ಕಾರ ಇದ್ದಾಗ 195 ಕಿಲೋಮೀಟರ್ ತೆರವು ಮಾಡಲಿಕ್ಕೆ ಕ್ರಮ ತಗೊಂಡು ಅದು ಟೆಂಡರ್ ಕರೆದು ಕೆಲಸ ಕೊಟ್ಟರೆ ಯಾವಾಗಪ್ಪ ಅಂದರೆ ಜನವರಿ 23. ಅಂದರೆ ಮೊದಲಿಂದ ತಗೊಂಡಿದ್ರೆ ತೆರವು ಮಾಡೋಕ್ಕೆ ಕೆಲಸ ಮಾಡಿದ್ರೆ ಈ ಸಮಸ್ಯೆ ಇವತ್ತಿನ ಸಮಸ್ಯೆ ಬಗೆಹರಿಯಲಿಕ್ಕೆ ಆಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ 2 ವರ್ಷ ಟೈಮ್ ಕೊಟ್ಟಿದ್ದಾರೆ. ಜನವರಿ 23ರಿಂದ 25 ಜನವರಿ ಸುಮಾರು 1800 ಕೋಟಿ ರೂಪಾಯಿ ಇದಕ್ಕೋಸ್ಕರ ಖರ್ಚಾಗ್ತಾ ಇದೆ. 1800 ಕೋಟಿ. ಇನ್ನು ಉಳಿದಿರೋದು 174 ಕಿಲೋಮೀಟರ್. ಇದಕ್ಕೆ ವರ್ಲ್ಡ್ ಬ್ಯಾಂಕಿಗೆ ನಾವು ಪೋಸ್ಟ್ ಮಾಡಿದ್ದೀವಿ ಸುಮಾರು 2000 ಕೋಟಿ ರೂಪಾಯಿ. 174 ಕಿಲೋಮೀಟರ್ ಉಳಿದಿದೆ. ಅದಕ್ಕೆ ಸುಮಾರು 2000 ಕೋಟಿ ರೂಪಾಯಿಗೆ ಅದು ಮಾಡ್ತಕ್ಕಂಥದ್ದು. ಬಟ್ ಇದರಲ್ಲಿ ಕೆಲವು ಏನಾಗಿದ್ದಾವೆ, ಸುಮಾರು 12 ಕೇಸು ಕೋರ್ಟ್ನಲ್ಲಿದ್ದಾವೆ, ಸಿವಿಲ್ ಕೋರ್ಟ್ನಲ್ಲಿ ಸ್ಟೇ ತಗೊಂಡಿದ್ದಾರೆ. ಅವರು ಕೂಡ ಕೂಡಲೇ ಅಡ್ವೊಕೇಟನ್ನು ಈಗ ಕಾರ್ಪೊರೇಷನ್ ನಡೆಸೋಕೆ ಆಗ್ತಾ ಇದ್ದಾರೆ. ಅದಕ್ಕೆ ಅಗತ್ಯ ಬಿದ್ದರೆ ಅದಕ್ಕೆ ವಿಶೇಷ ವಕೀಲರುಗಳನ್ನು ನೇಮಕ ಮಾಡಿ ಆ ಕೇಸ್ಗಳನ್ನು ಇತ್ಯರ್ಥಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಇದು ಈ ಕೇಸ್ಗಳಿಗೆ ಸಂಬಂಧಪಟ್ಟಂತೆ 12.15 ಕಿಲೋಮೀಟರ್ ಕೋರ್ಟ್ಗಳಲ್ಲಿ, ಸಿವಿಲ್ ಕೋರ್ಟ್ಗಳಲ್ಲಿ ಪೆಂಡಿಂಗ್ ಇರ್ತಕ್ಕಂಥದ್ದು. ಮತ್ತು ಇದರಲ್ಲಿ ಎಷ್ಟು ಕಿಲೋಮೀಟರ್ ಇದೆ ಅಂತಂದರೆ 12.15 ಕಿಲೋಮೀಟರ್ ಅಂತಕ್ಕಂಥ ಕೋರ್ಟ್ಗಳಲ್ಲಿ ಕೇಸ್ ಇದೆ 174ರಲ್ಲಿ. ಸೊ ಇದನ್ನೆಲ್ಲ ಇತ್ಯರ್ಥಪಡಿಸಲಿಕ್ಕೆ ನೀವು ಕೂಡಲೇ ಮಾಡಬೇಕು. ಆಮೇಲೆ ಅಲ್ಲಿಂದ ನಾವು ಅನೇಕ ಭಾಗಗಳಿಗೆ ಹೋಗಿದ್ದು. ಅದು ಇಲ್ಲ ನೋಡ್ಕೊಂಡು ಬಂದಿದ್ದೀವಿ ಅಷ್ಟೇ. ಕಾಮಗಾರಿಗಳು ಎಲ್ಲೆಲ್ಲಿ ನಿಧಾನ ಆಗಿದೆ ಅವೆಲ್ಲವೂ ಕೂಡ ಮಾಡಬೇಕು ಅಂತ ಹೇಳಿದ್ವಿ. ಒಂದು ಶೀಟ್ ತೆಗೆದು, ಎರಡನೇದು ಕಾಮಗಾರಿಗಳನ್ನು ತ್ವರಿತಗೊಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಮೂರನೇದು ಎಲ್ಲೆಲ್ಲಿ ಮರ ಒಣಗೋಗಿದೆ ಆ ಕೊಂಬೆಗಳನ್ನೆಲ್ಲ ಕತ್ತರಿಸಿ ಅಪಾಯ ಆಗಬಾರ್ದು ಮುಂದೆ, ಆ ಥರದ್ದು ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಆಮೇಲೆ ಈ ಫುಟ್ಪಾತ್ಗಳಲ್ಲಿ ಹಳ್ಳ ಬಿದ್ದಿರ್ತವೆ, ಕಲ್ಲೆಲ್ಲ ಬಿದ್ದೋಗಿರ್ತವೆ, ಫುಟ್ಪಾತ್ ಇರೋದಿಲ್ಲ. ಇಂಥ ಕಡೆಯೆಲ್ಲ ಕೂಡಲೇ ಅದಕ್ಕೆ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ವಿ. ಆಮೇಲೆ
ಈ ರಾಜಕಾಲುವೆಗೆ ಕಸ ಹಾಕ್ತಾರಲ್ಲ, ಇದನ್ನು ಇಂಜಿನಿಯರ್ಗಳು ತಡೆಗಟ್ಟಬೇಕು ಅಂತ ಹೇಳಿ. ಯಾಕಂತಂದ್ರೆ ರಾಜಕಾಲುವೆಗಳಿಗೆ ಕಸ ಹಾಕಿದ್ರೆ ಅದು ಫಿಲ್ಟಪ್ ಆಗುತ್ತದೆ. ಅದರಿಂದ ಎಲ್ಲೂ ಕೂಡ ರಾಜಕಾಲುವೆಗಳಿಗೆ ಕಸ ಹಾಕಬೇಕು ಮಾಡಿದ್ವಿ. ಮತ್ತು ಮುಂಗಾರು ಮಳೆ ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗಿ ಎಲ್ಲ ಡ್ರೈನೇಜ್ಗಳು, ರಾಜಕಾಲುವೆಗಳು ಎಲ್ಲ ಕಡೆ ಕೂಡ ಸಿಲ್ಟಪ್ ಆಗಿದ್ದಾವಲ್ಲ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು. ಮೂರನೇದು, ಬೆಂಗಳೂರು ನಗರದಲ್ಲಿ ಭಾಳಷ್ಟು ಗುಂಡಿಗಳಾಗ್ಬಿಟ್ಟಿದೆ. ನೀವೆಲ್ಲ ಬರೆದಿದ್ದೀವಿ. ಸುಮಾರು ಎಲ್ಲ ವಾರ್ಡ್ ರೋಡ್ಸ್ ಎಷ್ಟಿದ್ದಾವೆ ಅಂತಂದರೆ ಕರ್ನಾಟಕ ಬೆಂಗಳೂರು ನಗರದಲ್ಲಿ 5500 ಈ ವಾರ್ಡ್ ರಸ್ತೆಗಳಲ್ಲಿ 5500 ಗುಂಡಿಗಳು ಬಿದ್ದಿವೆ. ಎಲ್ಲ ಲೆಕ್ಕ ಹಾಕ್ಸಿದ್ದೀವಿ. 5500 ಗುಂಡಿಗಳನ್ನು ಬಿದ್ದಿವೆ. ಆಮೇಲೆ ಇದು ವಾರ್ಡ್ ರೋಡ್ಗಳಲ್ಲಿ ಗುಂಡಿಗಳಿರೋದು. ಆರ್ಟೀರಿಯಲ್ಲು, ಸಬ್ ಆರ್ಟೀರಿಯಲ್ ರೋಡ್ಸ್ಗಳಲ್ಲಿ ಗುಂಡಿಗಳು 557 ಗುಂಡಿಗಳು ಬಿದ್ದಿವೆ. 557 ಅಂದರೆ BJP ಕಾಲದಿಂದ ಬಂದಿರೋದು ಇವು. ಮಳೆ ಬಂದಿರೋದ್ರಿಂದ ಮತ್ತು BJP ಕಾಲದಿಂದ ಬಂದಿರ್ತಕ್ಕಂಥ ಗುಂಡಿಗಳು. ಸೊ ಆಮೇಲೆ 67 ಬ್ಯಾಡ್ ರೀಚಸ್ ಇದ್ದಾವೆ ಬೆಂಗಳೂರಿನಲ್ಲಿ. ಇವೆಲ್ಲ ಎಷ್ಟು ಗುಂಡಿಗಳಿದ್ದಾವೆ, ಮೇನ್ ರೋಡ್ಗಳಲ್ಲಿ ಎಷ್ಟಿದ್ದಾವೆ, ಆರ್ಟಿರಿಯಲ್ ರೋಡ್ಗಳಲ್ಲಿ ಎಷ್ಟಿದ್ದಾವೆ, ಸಬ್ ಆರ್ಟಿರಿಯಲ್ ರೋಡ್ಗಳಲ್ಲಿ ಎಷ್ಟಿದ್ದಾವೆ, ಬ್ಯಾಡ್ ರೀಚ್ಗಳು ಎಷ್ಟಿದ್ದಾವೆ, ಇವೆಲ್ಲರೂ ಕೂಡ ಸೆನ್ಸಸ್ ಮಾಡಿಸಿದ್ದೀವಿ. ಸೆನ್ಸಸ್ ಮಾಡಿ ಇದನ್ನೆಲ್ಲ ಈ ತಿಂಗಳ ಒಳಗಡೆ ಎಲ್ಲನೂ ಕೂಡ ಭರ್ತಿ ಮಾಡಬೇಕು. ಬ್ಯಾಡ್ ರೀಚರ್ಸ್ನು ಕೂಡ ಶುರು ಮಾಡಬೇಕು. ಬ್ಯಾಡ್ ರೀಚರ್ಸ್ ಅಂತಂದರೆ ವಿದ್ಯುತ್ ಇದಾಗಿದೆ, ಗುಂಡಿಗಳೆಲ್ಲ ಕಿತ್ತೋಗಿರ್ತದಲ್ಲ ರಸ್ತೆಗಳು, ಕಿತ್ತೋಗಿರ್ತಕ್ಕಂಥ ರಸ್ತೆಗಳು. ಕನ್ನಡದಲ್ಲಿ ಹಳ್ಳಿ ಭಾಷೆ ಕಿತ್ತೋಗಿರೋ ರಸ್ತೆ ಇದು ಹಳ್ಳಿಯೋದಲ್ವ, ಗೊತ್ತಾಗಲ್ಲ ನಿಮಗೆ. ಸರ್, ರಾಜಕಾಲುವೆಗೆ ಸಂಬಂಧಪಟ್ಟಂತೆ ನಾನು ಇನ್ನೂ ಮುಗಿಸೇ ಇರೋದು. ಅಲ್ಲ, ಅದು ಹಿಂದಕ್ಕೆ ಹೋಯ್ತದು. ಹೇಳೋದ ಮಧ್ಯದಲ್ಲಿ ಯಾವ ಸುಮ್ಮನೆ ಮೊದಲೇ ಸೊ ಇದು ಒಂದು. ಆಮೇಲೆ ಆ ಸಿಲ್ಕ್ ಬೋರ್ಡ್ ಹತ್ರ ಮೆಟ್ರೋನವರು ಒಳಚರಂಡಿ ಮಾಡಿದ್ದಾರೆ. ಅವು ಚಿಕ್ಕದಾಗ್ಬಿಟ್ಟಿದ್ದಾವೆ. ಅದಕ್ಕೆ ಅಲ್ಲಿ ಜನ ಎಲ್ಲ ಕಂಪ್ಲೇಂಟ್ ಮಾಡಿದ್ರು, ಅಗಲ ಮಾಡಬೇಕು ಅಂತ ಹೇಳಿದ್ದಾರೆ. ಅವನ್ನ ಅಗಲ ಮಾಡಿ ಅಂತ ಹೇಳಿದ್ರು. ಯಾಕಂದರೆ ನೀರು ಸಲೀಸಾಗಿ ಹೋಗ್ಬೇಕಲ್ಲ, ನೀರು ಸಲೀಸಾಗಿ ಹೋಗಿದ್ರು ಮೇಲೆ ಬಂದ್ಬಿಟ್ಟು, ಅದಕ್ಕೋಸ್ಕರ ಸಲೀಸಾಗಿ ಹೋಗ್ಲಿಕ್ಕೋಸ್ಕರ ಅದನ್ನು ಮಾಡಿದ್ವಿ. ಆಮೇಲೆ ಬೊಮ್ಮನಹಳ್ಳಿ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಮಡಿವಾಳ ಕೆರೆ ಇದೆಯಲ್ಲ, ಅಲ್ಲಿ ಯಾವಾಗಲೂ ನೀರು ನಿಂತಿರ್ತದೆ. ಕೆಲಸ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಆದರೂ ಕೂಡ ಇನ್ನೊಂದು ಮಾಡಿಕೊಡಿ ಅಂತ ಹೇಳಿದ್ದಾರೆ ಜನ. ಅಲ್ಲಿ ಲೋಕಲ್ ಜನ ಇನ್ನೊಂದು ಆ ಕೆರೆಗೆ ಹೋಗಲಿಕ್ಕೆ ಡ್ರೈನೇಜ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅವನು ಕೂಡ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಎಸ್ಟಿಮೇಟ್ ಮಾಡಿ ಮಾಡಬೇಕು. ಆಮೇಲೆ BBMPನಲ್ಲಿ ವಿಜಿಪುರ ಅಲ್ಲಿ ಮೇಲ್ಸೇತುವೆ ಮಾಡೋದು ಭಾಳ ವರ್ಷಗಳಿಂದ ನಿಂತೋಗ್ತಾರೆ. ನಾವು ಇದ್ದಾಗ BJP ಮಾಡಿ ಎಲ್ಲ ಮಾಡಿ ಕಾಂಟ್ರಾಕ್ಟರ್ ಬಿಟ್ಬಿಟ್ಟಿದ್ದಾರೆ. ಬೇರೆ ಕಾಂಟ್ರಾಕ್ಟರ್ ಕೊಟ್ಟಿದ್ದೀವಿ. ಅವರು ಒಂದು 5-6% ಅಷ್ಟೇ ಕೆಲಸ ಮಾಡಿದ್ದಾರೆ. ಅದು ಕೂಡ
ನಿಂತೋಗ್ಬಿಟ್ಟಿದೆ. ಅದಕ್ಕೆ ಕೂಡಲೇ ಪ್ರಾರಂಭ ಮಾಡಬೇಕು. ಇಲ್ಲದೆ ಹೋದರೆ ಅವ್ರಿಗೆ ನೋಟಿಸ್ ಕೊಟ್ಟು ಬೇರೆ ಅವ್ರ ಟೆಂಡರನ್ನು ಕಾಂಟ್ರಾಕ್ಟನ್ನು ಟರ್ಮಿನೇಟ್ ಮಾಡಿ ಬೇರೆಯವ್ರಿಗೆ ಕೊಡಬೇಕು ಅಂತ ಹೇಳಿದ್ದೀವಿ. ಡಿ.ಕೆ. ಶಿವಕುಮಾರ್ ಕೂಡ ಹೇಳಿದ್ದಾರೆ, ನಾನು ಕೂಡ ಹೇಳಿದ್ದೀನಿ. ಯಾವುದೇ ಕಾರಣಕ್ಕೆ ಯಾವುದೇ ವಿವಾದಿಲ್ಲ ಮಾಡಬೇಕು ಅಂತ ತಿಳಿದಿರುತ್ತೆ. ಸೊ ಒಟ್ಟಾರೆಯಾಗಿ ಮುಂದೆ ಮುಂಗಾರು ಮಳೆ ಬರೋಕ್ಕಿಂತ ಮುಂಚಿತವಾಗಿ ನಾವು ಈ ಥರ ಪ್ರವಾಹ ಬಂದು ಮನೆಗಳಲ್ಲಿ ನೀರು ನುಗ್ಗೋದು, ರಸ್ತೆಗಳ ಮೇಲೆಲ್ಲ ನೀರು ನಿಂತ್ಕೊಳ್ಳೋದು, ಇವೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಮುಂಚಿತವಾಗಿ ಇವತ್ತು ಕೋಡ್ ಆಫ್ ಕಾಂಡಕ್ಟ್ ಕೂಡ ನಾವು ಎಲೆಕ್ಷನ್ ಕಮಿಷನ್ಗೆ ಬರೆದು ಅವ್ರ ಹತ್ರ ಪರ್ಮಿಷನ್ ತಗೊಂಡು ಇವತ್ತು ಎಲ್ಲ ಕಡೆ ಹೋಗಲಿಲ್ಲ, ಒಂದು 7-8 ಕಡೆ ಹೋಗಿದ್ದೇನೆ. ಸೊ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಹ್ಯಾಸ್ ಬಿನ್ ಗಿವನ್ ಟು BBMP, ಅಡ್ಮಿನಿಸ್ಟ್ರೇಟರ್ಗೆ, ಕಮಿಷನರಿಗೆ ಎಲ್ಲ ಮಾಡಿದ್ದೀವಿ. ಜೊತೆಗೆ ಈ ಪಾಟೋಲ್ಸ್ನ ನಿರ್ವಹಣೆ ಮಾಡಲಿಕ್ಕೆ ಒಂದು ಪರ್ಮನೆಂಟ್ ಒಂದು ನಿರ್ವಹಣಾ ವ್ಯವಸ್ಥೆ ರೂಪಿಸಬೇಕು ಅಂತ ಹೇಳಿದ್ದೀನಿ ನಾನು. in order to maintain the roads and also fill up the potholes as soon as it occurs. ಪಾಟೋಲ್ಸ್ಗಳು ಇದು ಸುಮ್ಮನೆ ಬಿಡೋದಲ್ಲ, ಒಟ್ಟಿಗೆ ಒಂದೇ ಸಾರಿ ಮಾಡೋದಲ್ಲ. ಮಳೆ ಬಂದಾಗ ಅಥವಾ ಇನ್ಯಾವುದು ಮಾಡೋದಲ್ಲ, ಯಾವ್ಯಾವಾಗ ಪಾಟೋಲ್ಸ್ ಆಗ್ತದೆ ಕೂಡಲೇ ಮಾಡಬೇಕು. ಬ್ಯಾಟ್ರೀಸ್ ಆಗ್ತದೆ ಕೂಡಲೇ ಅದನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರನೇ ಒಂದು ಸ್ಪೆಷಲ್ ಸೆಲ್ಲನ್ನು ಮಾಡಬೇಕು BBMPನಲ್ಲಿ ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ. ಮತ್ತು BDAನಲ್ಲೂ ಕೂಡ ಈ ಥರದ್ದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ. ಒಟ್ಟಾರೆಯಾಗಿ ಮನೆಗಳಿಗೆ ನೀರು ನುಗ್ಗೋದು, ಪ್ರವಾಹ ಬರೋದು, ಅದನ್ನು ತಡೆಗಟ್ಟಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಸರ್ಕಾರ ಮಾಡ್ತದೆ. BBMP ಅದಕ್ಕೆ ಸಜ್ಜಾಗಬೇಕು ಅಂತೇಳಿ ಇವತ್ತು BBMP ಕಮಿಷನರಿಗೆ ನಾನು ಮತ್ತು ಡಿ.ಕೆ. ಶಿವಕುಮಾರ್ ಇಂಜಿನಿಯರ್ಗಳು ಸರಿಯಾಗಿ ಗಮನ ಹರಿಸ್ತಾ ಇಲ್ಲ ಅನ್ನೋದಿಲ್ಲ. ಜೊತೆಗೆ ಸರ್ ತುಂಬ ವರ್ಷಗಳಾದ್ರು 10-15 ವರ್ಷ ಆದರೂ ಒಂದೇ ಇಲಾಖೆಯಲ್ಲಿ ಕುತ್ಕೊಂಡು ಎಲ್ಲ ಕರಪ್ಷನ್ ಮಾಡ್ಕೊಂಡಿರ್ತಾರೆ. ಅವ್ರ ಮೇಲೆ ತುಂಬ ಆಪತ್ತೆಗಳಿದೆ. ಇಂಜಿನಿಯರ್ಗಳು ಸರ್ ಮೈನ್ ಇಂಜಿನಿಯರ್ಗಳ ವೈಫಲ್ಯ ಇದೆ, ಅದ್ರ ಬಗ್ಗೆ ಏನು ಸರ್? ಅಲ್ಲಿ ಕಾರ್ಪೊರೇಷನ್ ಇಂಜಿನಿಯರ್ಸ್ಗಳೇ ಇರ್ತಾರೆ. ಕೆಲವು ಇಂಜಿನಿಯರ್ಗಳಿಗೆ ನಾವು ಹೇಳಿದ್ದೀವಿ, ಯಾವುದೇ ಕಾರಣಕ್ಕೆ ಮಳೆ ಬಂದಾಗ ನೀರು ಬರದೇ ರೀತಿ ನೋಡ್ತೀವಿ. ಒಂದು ವೇಳೆ ಮಾಡಿದ್ರೆ ಅವರನ್ನೇ ಹೊಣೆಗಾರರನ್ನಾಗಿ ಮಾಡ್ತೀವಿ. CP ಇರ್ಬೋದು, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಇರ್ಬೋದು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು, ಅವ್ರಿಗೆ ಹೊಣೆಗಾರರು. ಕಾರ್ಪೊರೇಷನ್ ಕಮಿಷನ್ಗೂ ಕೂಡ ಈ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಇಂಜಿನಿಯರಿಂಗ್ ಚೀಫೇ ಇಲ್ಲ ಸರ್ ಕೇಳ್ತಾರೆ. ಸರ್ ಇವತ್ತು ನೀವು ರೌಂಡ್ಸ್ ಹೋಗಿದ್ರಿ ಸರ್, BBMP ಇಂಜಿನಿಯರಿಂಗ್ ಚೀಫ್ ವಿಭಾಗದಲ್ಲಿ ಇಂಜಿನಿಯರೇ ಇಲ್ಲ ಸರ್. ಯಾರು ಹೇಳ್ಬೇಕು? ಇಲ್ಲ ಸರ್, ಇಂಜಿನಿಯರಿಂಗ್ ರೋಡ್ ಮತ್ತು ಫಾರಿನ್ ಟ್ರಿಪ್ಪಲ್ಲಿದ್ದಾರೆ. ಹೌದು ಸರಿಯಪ್ಪ, ನಾನು ಇವತ್ತು ಮಾಡ್ತೀನಿ ಅಂತ ಗೊತ್ತೇ ಇಲ್ವಲ್ರಿ ಅವ್ರಿಗೆ. ಪರ್ಮಿಷನ್ ತಗೊಂಡು ಹೋಗಿರ್ತಾರೆ, ಅಲ್ಲಿಗೆ ಹೋಗ್ಬೇಕಾದ್ರೆ ಪರ್ಮಿಷನ್ಗೆ ಹೋಗಿರ್ತಾರೆ, ಕಾರ್ಪೊರೇಷನ್ಗೆ ಪರ್ಮಿಷನ್ ತಗೊಂಡು ಹೋಗಿರ್ತಾರೆ. ಸರ್ ಈಗ ಸರ್ ಮಳೆಗಾಲಕ್ಕೆ ಈಗ ನೀವು ಅಲ್ಲಿ ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ವಿ. ಈಗಾಗಲೇ ಎಷ್ಟು ಕಡೆ ಸಿಲ್ಟ್ ತೆಗೆಯಲಾಗಿದೆ, ಎಷ್ಟು ಕಡೆ ಏನು ರಾಜಕಾಲುವೆ ತೆರವು ಮಾಡೋ ಕಾಮಗಾರಿ ಆರಂಭವಾಗಿದೆ, ಮಳೆಗಾಲ ಆರಂಭವಾಗಿದೆ. ನೀನು ಹೇಳಿದ್ನಿ ಗೊತ್ತಾಯ್ತಾ? ನೀವು ಗೊತ್ತಾಯ್ತು ಸರ್, ಗೊತ್ತಾಯ್ತು. ಏನು ಹೇಳಿದೆ? ಏನು ಹೇಳಿದೆ? BBMP ಆಫೀಸರ್ಗೆ 860 ಕಿಲೋಮೀಟರ್ ಒಟ್ಟು ರಾಜಕಾಲುವೆ ಇರೋದು ಉದ್ದ.
ಅದರಲ್ಲಿ 491 ಕಿಲೋಮೀಟರ್ ನಾವು ಇದ್ದಾಗೆ ಮಾಡ್ಬಿಟ್ಟಿದ್ದೀವಿ. ಗೊತ್ತಾಯ್ತಾ? ರಾಜಕಾರಣ ಹೇಳಿದೆ ಸರ್, ಸಿಲ್ಟ್ ತೆಗೆಯುವಂತ ಇರ್ಬೋದು ಅಥವಾ ಬೇರೆ ಬೇರೆ ಕಾಮಗಾರಿನ ಮುಂಗಾರು ಮಳೆ ಆರಂಭವಾಗುವ ಮೊದಲೇ ತಯಾರಿ ಆರಂಭವಾಗಿದೆಯಾ ಅಥವಾ ಪ್ರಾರಂಭ ಮಾಡಿದ್ದಾರೆ. ಪ್ರಾರಂಭ ಈಗಾಗಲೇ ಮಾಡಿದ್ದಾರೆ. ಇನ್ನು ತ್ವರಿತವಾಗಿ ಮಾಡಿ ಮಳೆ ಬರೋದ್ರೊಳಗಡೆ ಎಲ್ಲ ಮುಗಿಸ್ತಾರೆ. ಸರ್ ರಾಜಕಾರಣಿ ನಿಮ್ಮ ವಲಯದಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡಿದೆ. ಆದರೆ ಅಲ್ಲಿ ಪ್ರಬಲ ರಾಜಕಾರಣಿಗಳು ಕಟ್ಟಡಗಳಿಗೂ ಅವಿನ್ನೂ ತೆರವುಗೊಳಿಸಿಲ್ಲ ಅನ್ನುವಂಥ ಸಾಕಷ್ಟು ಆರೋಪಗಳು. ನೋಡಪ್ಪ, ಯಾರೇ ಇರಲಿ, ರಾಜಕಾರಣಿಗಳಿರಲಿ, ಬೇರೆಯವರು ಇರಲಿ, ಲೀಡರ್ಗಳಿರಲಿ, ಯಾರೇ ಇದ್ರೂ ಕೂಡ ರಾಜಕಾರಣಿ ಒತ್ತುವರಿಯಾಗಿದ್ದರೆ ಮುಲಾಜಿಂದ ತಗೊಳ್ಳಿ. ಎಷ್ಟು ಪ್ರಕರಣಗಳಿದ್ದಾವೆ ಅಂತ ಹೇಳಿಲ್ಲ, ಎಷ್ಟು ಪ್ರಕರಣಗಳು ರಾಜಕಾಲುವೆ ಒತ್ತುವರಿ 12 ಕೇಸ್ಗಳಿವೆ ಅಂತ ಹೇಳಿದ್ರೆ 12 ಕೇಸ್ಗಳು ಕೋರ್ಟ್ಗೆ ಹೋಗಿದ್ದಾರೆ. ಅದರಲ್ಲಿ ಸುಮಾರು 12.15 ಕಿಲೋಮೀಟ್ರು ಉದ್ದ ಇದೆ. ಅವನು ಕೂಡ ತೆರವು ಮಾಡಿಸ್ಕೊಂಡು ಕೋರ್ಟ್ನಲ್ಲಿ ಸ್ಟೇನ ತೆರವು ಮಾಡಿಸಿ ಅಲ್ಲೂ ಕೂಡ ರಾಜಕಾಲುವೆಗಳು ಕ್ಲೀನ್ ಆಗಬೇಕು, ಒತ್ತುವರಿನ ತೆಗಿಸ್ಬೇಕು ಅಂತ ಹೇಳಿ. ಸರ್, ಇದು ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡು ಕಟ್ಟಿರೋದಕ್ಕೆ ನೀವು 2,000 ಕೋಟಿ ರೂಪಾಯಿ ಮತ್ತೆ ಬಿಜೆಪಿ ಗೌರ್ಮೆಂಟ್ 1,800 ಕೋಟಿ ಅಂತ ಹೇಳಿದ್ರು. ಅದು ಪರಿಹಾರ ಕೊಟ್ಟಿರುವಂತ ಅಮೌಂಟ್ ಸರ್ ಅದು. 1,800 ಕೋಟಿ ರೂಪಾಯಿ ರಾಜಕಾಲುವೆ ತೆರವು ಮಾಡಲಿಕ್ಕೆ ಅಂತ ಯಾರು ಪರಿಹಾರಕ್ಕೆ ಯಾರು ಕೊಡ್ತಾರ? ಯಾರಿಗೂ ಯಾವ ಪರಿಹಾರ ಒತ್ತುವರಿ ಮಾಡ್ಕೊಂಡಿರೋರಿಗೆ ಯಾವ ಪರಿಹಾರ? ಒತ್ತುವರಿ ಮಾಡ್ತಿದ್ರು ಪರಿಹಾರ ಕೊಡ್ತಾರ? ನಾವು ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡೋಕ್ಕೆ, ಕನ್ಸ್ಟ್ರಕ್ಷನ್ ಮಾಡೋಕ್ಕೆ, ಸ್ಟಾವ್ ವಾಟರ್ ಡ್ರೈನ್ ಕಟ್ಟಕ್ಕೆ ಮಾಡ್ತೀವಿ. ಎಲ್ಲ ಕಡೆನೂ ನಾರ್ತು ಸೌತು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕೆರೆಗಳಿದೆ ಅದಕ್ಕೆಲ್ಲ ಹೋಗ್ಬೇಕು ಅಂತ. ಇದಲ್ಲದೆ ಕೆಲವು ಪ್ರೈವೇಟ್ ಲೆವೆಲ್ಟು ಸಾಹೇಬ್ರು ಹೇಳ್ದಂಗೆ ಮೊನ್ನೆ ನಾನು ಇದಕ್ಕೆ ಯಲಹಂಕ ಹೋಗಿದ್ದೆ. ಪ್ರೈವೇಟ್ ಇದು ಲೆವೆಟ್ ಮಾಡಿದವರು ಸರಿಯಾಗಿ ಸ್ಟಾವ್ ವಾಟರ್ ಡ್ರೈನ್ ಮಾಡಿಲ್ಲ, ಸ್ಟಾವ್ ಕನೆಕ್ಷನ್ ಕೊಟ್ಟಿಲ್ಲ, ಇದೆಲ್ಲ ನೀರಿನ ಪೈಪ್ ಕನೆಕ್ಷನ್ ಕೊಟ್ಟಿಲ್ಲ, ಡ್ರೈನೇಜ್ ಕನೆಕ್ಷನ್ ಕೊಟ್ಟಿಲ್ಲ. ಎಲ್ಲರಿಗೂ ಕೂಡ ನೋಟಿಸ್ ಕೂಡ ಕೇಳಿದ್ವಿ. ಅವರೇ ಅದನ್ನು ರೆಕ್ಟಿಫೈ ಮಾಡಿಕೊಡ್ಬೇಕು, ಅವ್ರವ್ರ ಏರಿಯಾದಲ್ಲಿ ಅವರನ್ನು ರೆಕ್ಟಿಫೈ ಮಾಡಿಕೊಡ್ಬೇಕು ಅಂತ ಹೇಳಿದ್ವಿ. ಕೆಲವು ಕಡೆ ಎಲ್ಲ ನಮ್ಮವರೆಲ್ಲ ಪಾಪ ಮಾಡಿದ್ದಾರೆ ಕಾರ್ಪೊರೇಷನ್ಗಳು, ಬಟ್ ಭಾಳ ಲೋ ಲೈನಿಂದ ಅನ್ಪ್ಲಾಂಡಾಗಿ ಮಾಡಿದ್ದಾರೆ. ಅಂಥ ಕಡೆಲ್ಲ ರೆಕ್ಟಿಫೈ ಮಾಡೋಕ್ಕೆ ಹೇಳಿದ್ವಿ. ಅದಕ್ಕೆ ಮುಂಜಾಗ್ರತೆಯಾಗಿ ನಾನು ಒಂದು ರೌಂಡ್ ಮಾಡಿದ್ದೆ. CM ಬಂದು ಇವತ್ತೆಲ್ಲ ಇನ್ಸ್ಪೆಕ್ಷನ್ ಆಫೀಸರ್ಸ್ ಎಲ್ಲ ಕೊಟ್ಟಿದ್ದಾರೆ. ಯಾರಿರಲಿ ಇಲ್ಲದೆ ಹೋಗಲಿ, ಯಾವ ಇಂಜಿನಿಯರ್ ಬರಲಿ ಬರದೇ ಹೋಗಲಿ, ನಮ್ಮೆಲ್ಲ ಹೆಡ್ಗಳು ಬಂದಿದ್ದು ಎಲ್ಲರೂ ಕೂಡ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಮಿಕ್ಕಿದ್ದು ನಾನು ಫಾಲೋ ಮಾಡ್ತೀನಿ. ಆಮೇಲೆ ಬೆಂಗಳೂರಿನಲ್ಲಿ ಸುಮಾರು 1 ಕೋಟಿಗಿಂತೂ ಹೆಚ್ಚು ಜನಸಂಖ್ಯೆ ಇದೆ. ಕೆರೆಗಳು 400 ಕೆರೆಗಳಿದ್ದು ಬೆಂಗಳೂರಿನಲ್ಲಿ, 400 ಟ್ಯಾಂಕ್ಸ್. ಅನೇಕ ಕೆರೆಗಳು ಮುಚ್ಚೋಗ್ಬಿಟ್ಟಿದ್ದಾವೆ, ಒತ್ತುವರಿ ಮಾಡ್ಕೊಂಡಿದ್ದಾರೆ, ಸಿಲ್ಟಪ್ ಆಗಿಬಿಟ್ಟಿದ್ದಾವೆ. ಸೊ ಅದಕ್ಕೋಸ್ಕರ ಅವನ್ನೆಲ್ಲರೂ ಕೂಡ ಸಿಲ್ಟಪ್ ತೆಗಿಬೇಕು, ಒತ್ತುವರಿ ಮಾಡ್ಕೊಂಡಿರೋದನ್ನು ತೆಗಿಬೇಕು. ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಒತ್ತುವರಿ ಆಗಿದ್ದರೆ ಅವನ್ನೆಲ್ಲ ಬಿಡಿಸ್ಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ಸ್ ಕೊಡಿ. ಸರ್, ಬಿಜೆಪಿ ಅವಧಿಯಿಂದ ರಸ್ತೆ ಗುಂಡಿಗಳಿದ್ದಾವೆ ಅಂತ ಹೇಳಿದ್ರು. ನಿಮ್ಮ ಸರ್ಕಾರ ಬಂದು 1 ವರ್ಷ ಆಯ್ತಲ್ಲ, 1 ವರ್ಷದಿಂದ ಗುಂಡಿ ಮುಚ್ಚಕ್ಕಾಗಲಿಲ್ವಾ? ಈಗ ಮುಚ್ಚಿದ್ದಾರೆ, ಪುನಃ ಬಿದ್ದಿದ್ದಾರೆ. ಬಿಜೆಪಿ ಕಾಲದಿಂದ ಇದೆ ಅಂತ ನೀವೇ ಹೇಳಿದ ಸಂಪತ್ತಲ್ಲಿ ಹೌದಪ್ಪ, BJP ಕಾಲದಿಂದ ಕೂಡ ಗುಂಡಿಗಳಿದ್ದಾವೆ ಅಂತ ಹೇಳಿದೆ ನಾನು. ವಾಟ್ ಈಸ್ ರಾಂಗ್ ಇದೆ? ಈಗ ಒಟ್ಟು 5,000 ಮುಚ್ಚಿದ್ರು ಮತ್ತೆ 5,500 ಗುಂಡಿಗಳಿದ್ದಾವೆ ಅಂತ ಪ್ರತಿಪಾದಿಸಿದ್ದೀವಿ. ಎಷ್ಟು ಗುಂಡಿಗಳಿದ್ದಾವೆ ಈಗ ಯಾಕ ಕೂಡ ಎಷ್ಟು ಗುಂಡಿಗಳಿದ್ದಾವೆ ಅಂತೇಳಿ ಸರ್ವೆ ಮಾಡಿ ಅವನ್ನೆಲ್ಲ ಸೆನ್ಸಸ್ ಮಾಡಿದ್ದಾರೆ. ಅದರ ಪ್ರಕಾರ 5,500 ಗುಂಡಿಗಳಿದ್ದಾವೆ. ಇವು ಅನೇಕ ವರ್ಷಗಳಿಂದ ಇದ್ದಾವೆ BJP ಕಾಲದಲ್ಲಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಗುಂಡಿಗಳನ್ನ ಬಿಟ್ಟ ತಕ್ಷಣ ಮುಚ್ಚಿಬಿಟ್ಟಿದ್ರೆ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ. ನಮ್ಮ ಕಾಲದಲ್ಲೂ ಆಗಿರ್ಬೋದು, ನಾನು ಹೇಳೋದಿಲ್ಲ, ನಾನು ಡೋಂಟ್ ಡಿಪೆಂಡ್ ಅವರ್ ಗೌರ್ಮೆಂಟ್. ಆದರೆ ಹಿಂದಿನ ಸರ್ಕಾರದಿಂದ ಕೂಡ ಆಗಿದೆ. ಜೊತೆಗೆ ನೋಡಿ, ಮಿಕ್ಕಿದಲ್ಲದೆ ನಾವು ಎಲ್ಲೆಲ್ಲಿ ಗುಂಡಿಗಳಿದೆ ಪಬ್ಲಿಕ್ ಕೂಡ ಅದನ್ನೇನಾದ್ರು ಗಮನಿಸಿ ನೋಡಿ ಫೋಟೋ ತೆಗೆದು ಒಂದು ಆ್ಯಪ್ಗೆ ಬೋರ್ಡ್ ಮಾಡಲಿಕ್ಕೆ ಅದಕ್ಕೂ ಕೂಡ ನಾವು
ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಪಬ್ಲಿಕ್ ಕೂಡ ಸಾರ್ವಜನಿಕರು ಭಾಳ ಜನ ಅವ್ರವ್ರ ಮನೆ ಒಳಗಡೆ ರೋಡಲ್ಲಿ ಏನಾದರೂ ಗುಂಡಿತ್ತು ಅಂದರೆ ಅವರೇ ಫೋಟೋ ತೆಗೆದು ಕೂಡ ನಮಗೆ ಅಪ್ಲೋಡ್ ಮಾಡ್ತಾಯಿದ್ವಿ. ಹಾಂ BBMP ಸರ್ ಅದು ಹಳೇದು ಆ್ಯಪು, ಬಟ್ ತುಂಬ ಕಂಪ್ಲೇಂಟ್ಸ್ ಇದೆ ಸರ್, ಬಂದು ಯಾರು ಅದು ಮುಚ್ಚೋದಿಲ್ಲ ಅಂತ ಅಷ್ಟೇ. ಹಾಗೆ ಮಾಡ್ತಾ ಇದ್ದೀವಿ. ಡೆಡ್ಲೈನ್ ಏನಾದ್ರು ಕೊಟ್ಟಿದ್ರೆ ಮಳೆ ಶುರು ಆಗುತ್ತಲ್ಲ, ಡೆಡ್ಲೈನ್ ಏನಾದ್ರು ಕೊಟ್ಟಿರ ಮಾಡಿದ್ದೀವಿ. ಅದಕ್ಕೆ ಒಂದು ಬೇರೆ ನಾನು ಪೂನಾಯಿಂದ ಯಾರೋ ಒಂದು ಬಂದಿದ್ರು, ಅದಕ್ಕೊಂದು ಮಿಷಿನರಿ ಇತ್ತೆ, ಅವೆಲ್ಲ ಐಡೆಂಟಿಫಿಕೇಷನ್ ಇತ್ತು, ಅಂಥವೆಲ್ಲ ಕೆಲವೆಲ್ಲ ಮಾಡ್ತಾಯಿದ್ವಿ. ಆ ಥರ ಯಾವುದು ತಕ್ಷಣ ಮುಚ್ಚಲಿಕ್ಕೆ ಅದಕ್ಕೊಂದು ಬೇರೆ ಒಂದು ಹೊಸ ಅದಕ್ಕೆ ಒಂದು ಕಾರ್ಯಪಡೆ ಮಾಡ್ತಾ ಇದ್ವಿ. ಗುಂಡಿಗಳು ಆದ ತಕ್ಷಣವೇ ಮತ್ತು ಬ್ಯಾಟ್ರಿ ಚಾರ್ಜ್ ತಕ್ಷಣವೇ ಇಮಿಡಿಯೇಟಾಗಿ ಅದನ್ನು ರಿಪೇರಿ ಮಾಡಬೇಕು, ಗುಂಡಿಗಳನ್ನು ಮುಚ್ಚಬೇಕು ಅಂತೇಳಿ ಮಾಡ್ತಕ್ಕಂಥದ್ದು. ಮತ್ತು ಆ ರಸ್ತೆಗಳನ್ನು ಶಾಶ್ವತವಾಗಿ ಮಾಡಲಿಕ್ಕೆ ಏನು ಮಾಡಬೇಕು ಅದೆಲ್ಲ ಮಾಡಬೇಕು. ಪೊಲೀಸರು ಕೂಡ, ಟ್ರಾಫಿಕ್ ಪೊಲೀಸರು ಕೂಡ ಇನ್ವಾಲ್ವ್ ಕೊಡ್ತಾಯಿದ್ವಿ. ಅವರು ಕೂಡ ಐಡೆಂಟಿಫೈ ಮಾಡಿದ ತಕ್ಷಣ ತಿಳಿಸೋಂಗೆ ಅದು ಕೂಡ ಎಲ್ಲ ಒಂದು ಸಿಸ್ಟಮ್ ತರ್ತಾಯಿದ್ವಿ. So do you feel that your BBMP administration has failed and that is why you and DCM have to go on city rounds? What is your opinion? Is Bangalore monsoon ready? See, that is why ಇದು ಮುಂಜಾಗ್ರತಾ ಕ್ರಮವಾಗಿ ಹೋಗಿರ್ತಕ್ಕಂಥದ್ದು. ಮುಂದೆ ಮಳೆ ಬರ್ತದೆ, ಮುಂಗಾರು ಇನ್ನೂ ಶುರುವಾಗಿಲ್ಲ, ಜೂನ್ನಲ್ಲಿ ಮುಂಗಾರು ಶುರುವಾಗಿದೆ, ಫಸ್ಟ್ ಜೂನ್. ಅದಕ್ಕಿಂತ ಮುಂಚಿತವಾಗಿ ಈ ಸಾರಿ ಏನಾಗಿದೆ, ವಾಡಿಕೆ ಮಳೆಗಿಂತ ಜಾಸ್ತಿ ಬಿದ್ದುಬಿಟ್ಟದೆ ಈಗ. ಅದಕ್ಕೋಸ್ಕರ ಮುಂಗಾರು ಮಾಡೋಕ್ಕೆ ಬರೋದಕ್ಕಿಂತ ಮುಂಚೆ ಕೋಡ್ ಆಫ್ ಕಂಡಕ್ಟ್ ಇತ್ತು, ಹೋಗೋಕ್ಕಾಗಿರಲಿಲ್ಲ. ಕೋಡ್ ಆಫ್ ಕಂಡಕ್ಟು ಭಾಳ ಲಾಂಗ್ ಪೀರಿಯಡ್ ಇದು, 80 ದಿನಕ್ಕಿಂತ ಜಾಸ್ತಿ. ಈಗಲೂ ಕೂಡ ನಾನು ಹೋಗೋಕ್ಕಾಗಲ್ಲ ಅಂತ ಚೀಫ್ ಸೆಕ್ರೆಟರಿ ಹೇಳೋದು. ಆಮೇಲೆ ಇಲ್ಲಪ್ಪ ಎಲೆಕ್ಷನ್ ಕಮಿಷನ್ ಬರೋದು ಪರ್ಮಿಷನ್ ತಗೊಳ್ಳಿ ಅಂತೇಳಿ ಪರ್ಮಿಷನ್ ಕೊಟ್ಟ ಮೇಲೆ ಅದು ಏನು BBMP ಅಭಿವೃದ್ಧಿ ಕೆಲಸಗಳನ್ನ ನಾನು ಪರಿಶೀಲನೆ ಮಾಡೋಂಗಿಲ್ಲ, ಓನ್ಲಿ ಪ್ರವಾಹ ಅದು ಮಾತ್ರ ಮಾಡಬೇಕು ಅಂತೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಈ ಮುಂಗಾರು ಮಳೆಗಿಂತ ಮುಂಚಿತವಾಗಿ ಭೇಟಿ ಮಾಡಿ ಈ ಪರಿಶೀಲನೆ ಮಾಡೋಣ ಅಂತೇಳಿ ಮಾಡೋದು. ಸರ್, ಮಳೆ ಬರ್ತಾ ಇದೆ, ಈ ಕೆರೆ ತುಂಬ ಯೋಜನೆ ಇರ್ಬೋದು ಅಥವಾ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಏನಾದ್ರು ಸರ್ಕಾರ ಸೀರಿಯಸ್ ಆಗಿ ಕ್ರಮ ಕೈಗೊಳ್ಳುತ್ತೆ? ನಮ್ಮ ಸರ್ಕಾರ ಎಲ್ಲದರಲ್ಲೂ ಸೀರಿಯಸ್ಸೇ, ಮಳೆ ಕೊಯ್ಲು ಮಾಡೋದ್ರಲ್ಲೂ ಸೀರಿಯಸ್ಸು, ಆಮೇಲೆ ಕೆರೆಗಳನ್ನು ನೀರು ತುಂಬಿಸೋದ್ರಲ್ಲೂ, ಆಮೇಲೆ ಹೂಳೆತ್ತೋದ್ರಲ್ಲೂ ಸೀರಿಯಸ್. ಡಂಪ್ ಮಾಡ್ತಿದ್ದೀರಿ ಸರ್, BBMPಗೆ ರಾಜಕಾಲುವೆಯಿಂದ ಡಿಶಿಫ್ಟ್ ಮಾಡ್ತಾ ಇದ್ದಾರೆ, ಹೂಳಾಗ್ತಾ ಇದೆ, ಅದನ್ನ ಎಲ್ಲಿ ಡಂಪ್ ಮಾಡ್ತಾ ಇದ್ದಾರೆ ಸರ್? ಇದು ಹೊರಗಡೆ ಹಾಕ್ತಾರೆ, ಇಲ್ಲಿ ತಗೊಂಡವ್ರು ಹೊರಗಡೆ ಹಾಕ್ತಾರೆ. ಈಗ ಒಂದು ಎಲ್ಲಿ ಹಾಕ್ಬೇಕು, ಎಲ್ಲಿ ಜಾಗ ಇದೆ ಅಲ್ಲಿ ಹಾಕ್ತಾರೆ. ಸೊ ಅವ್ರು ಗುರ್ತು ಮಾಡ್ಕೊಂಡಿರ್ತಾರೆ, ಆ ಜಾಗಕ್ಕೆ ಹಾಕ್ತಾರೆ. ಸರ್ BBMP ಚುನಾವಣೆ ಒಳಚರಂಡಿ ಸರ್, ಮಲ್ಲೇಶ್ವರ ಮಾತ್ರ ಎಲ್ಲ ಒಳಚರಂಡಿ ನೀರು ಕ್ಲೀನ್ ಮಾಡಿ ಎಲ್ಲ ಸ್ಲ್ಯಾಬ್ ಓಪನ್ ಮಾಡಿದ್ದಾರೆ. ಈಗೇನಾದ್ರು ಮಳೆ ಬಂದರೆ ರೋಡ್ ಯಾವುದು ಕಾಲುವೆ ಯಾವುದು ಅಂತ ಏನು ಗೊತ್ತಾಗಲ್ಲ. ಕೆಲಸನೂ ಮಾಡಬಾರ್ದು ಅಂತೀರ ನೀವು? ಅಲ್ಲ ಸರ್, ಬೇಸಿಗೆಲ್ಲ ಮಾಡ್ಬೇಕಲ್ಲ ಸರ್, ಈಗ ರೋಡ್ ಯಾವುದು ಚರಂಡಿ ಯಾವುದು ಗೊತ್ತಾಗಲ್ಲ ಸರ್, ಏನು ಸ್ವಲ್ಪ ಮಳೆ ಸರ್. ಕೆಲವು ಕಡೆ ಚರಂಡಿಗಳಲ್ಲಿ ಅದನ್ನ ಕಲ್ಲು ತೆಗೆದು ಹಾಗೆ ಬಿಟ್ಬಿಟ್ಟಿರ್ತಾರೆ, ಮುಚ್ಚೆ ಇರೋದಿಲ್ಲ ಸರ್. ಅದಕ್ಕೆ ಅವೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅವೆಲ್ಲ ಎಲ್ಲೆಲ್ಲಿ ಕಲ್ತಾಗ ಬಿಡ್ತೀವಿ ಚರಂಡಿಗಳು ಕೂಡಲೇ ಮುಚ್ಚಬೇಕು, ಖಾಲಿ ಖಾಲಿ ಜಾಗ ಇರಬಾರ್ದು, ಹಾಗೆ ಇರಬಾರ್ದು ಅಂತೆಲ್ಲ ತಿಳಿಸ್ತಾರೆ. ಸರ್, BBMP ಚುನಾವಣೆ ಸರ್, 4 ವರ್ಷ ಆಯಿತು ಸರ್ BBMP ಚುನಾವಣೆ ಆಗಿ ಸರ್. BBMP ಚುನಾವಣೆ ಆಗಿ 4 ವರ್ಷ ಆಯಿತು ಸರ್. ಮೊದಲಿಗೆ ಮುಗಿಲಿ, ಪಾರ್ಲಿಮೆಂಟ್ ಚುನಾವಣೆ, ಕೋಡ್ ಆಫ್ ಕಂಡಕ್ಟ್ ಎಲ್ಲ ಮುಗಿದು, ಎಣಿಕೆ ಎಲ್ಲ ಮುಗಿಲ್ಲ. ಲೋಕಲ್ ಕಾರ್ಪೊರೇಟರ್ ಇದ್ರೆ ವಿಲ್ ಗೋ ಫಾರ್ ದಿ ನೀವೆಲ್ಲ ಹಿಂದೆ ಸರ್ಕಾರ ಮಾಡಲಿಲ್ಲ, ಹಾಗೇನು ಕೇಳಲೇ ಇಲ್ಲ ನೀವು. ಹೇಳಿದ್ರಿ ಏನು ಹೇಳಿದ್ರಿ? ಅವರು ವಿರುದ್ಧ ಬಂದ್ರ ಸರ್ ಕೊಟ್ಟಿದ್ದೆ ಶಿವಕುಮಾರ್ ಸರ್ ಯಾವಾಗ ಆಗುತ್ತೆ ಸರ್ ಅದು? ಆಯ್ತು. ನಾವು ಕೋಡ್ ಆಫ್ ಕಾಂಡಕ್ಟ್ ಮುಗಿದ ತಕ್ಷಣ ಓರಿ ಸರ್, ವಿಪಕ್ಷ ನಾಯಕರು ಮಾತಾಡಿದರೆ CM DCM ಸಿಟಿ ರೌಂಡ್ ಹೋಗಿಲ್ಲ, ಫೋಟೋ ಶೂಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಯಾರು? ಆರ್ ಅಶೋಕ್.
ಆರ್ ಅಶೋಕ್ಗೆ ಎಲ್ಲಕ್ಕೂ ಕೂಡ ಸುಳ್ಳು ಹೇಳೋದು ಅವರು. ಈಗ ನಾವು ಫೋಟೋ ಶೂಟ್ ಮಾಡ್ಕೊಳಕ್ಕೆ ಹೋಗಿದ್ವಾ? ಹಾಂ, ನೀವು ಬಂದಿದ್ರಲ್ಲ ಜೊತೆಯಲ್ಲಿ, ನೀವು ನಿಮ್ಮಲ್ಲಿ ಅನೇಕ ಜನ ಬಂದಿದ್ದೀರಲ್ಲ, ಫೋಟೋ ಶೂಟ್ ಮಾಡ್ಕೊಂಡು ಬಂದ್ವಾ? ಏನು ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳಿ ಆರ್ ಅಶೋಕಿಗೆ ಪಾಪ ಅವ್ರ ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ. ಅವರು ಬೆಂಗಳೂರು ಸಿಟಿ MLA ಅವ್ರೇನಾದ್ರು ಮಾಡಿದ್ರ? ರಾಜಕಾಲುವೆಗಳನ್ನು ಅವರು ತೆರವು ಮಾಡಿದರೆ, ಒತ್ತುವರಿಗೆಲ್ಲ ತೆರವು ಮಾಡಿಸಿದರೆ ಈ ಸಮಸ್ಯೆನೇ ಉದ್ಭವ ಆಯ್ತದೆ. ಓಕೆ, ಥ್ಯಾಂಕ್ ಯು. ಯಾವುದು? ನೀವೆಲ್ಲ ಇಂಗ್ಲೀಷ್ ಅವರಾ? ಪ್ಲೀಸ್ ಸರ್. See, according to census made by Bangalore City Corporation, in walled roads, there are 5,500 potholes. There are 5,500 potholes. And in lateral and sublateral roads, there are 557 potholes. I have instructed the commissioner and the administrator, myself and D.K. Sujkumar, who is in charge of the Bangalore Development Minister, to fill up these by the end of this month. All these potholes should be filled up, and there are some 67 bad patches, and all bad patches will be repaired immediately. That is the instructions given to BBMP officers. Okay? Thank you, sir. Thank you. ಹೇಳಿಲ್ಲ ನಾವು. ಮೊನ್ನೆ to take stock of the election, ಎಲ್ಲ ಮಿನಿಸ್ಟರ್ಗಳನ್ನು ಕರೆದಿದ್ದಾರೆ. ಅಧ್ಯಕ್ಷರು ಊಟ ಕೊಡ್ತಾ ಇದ್ದಾರೆ, ಎಲ್ಲ ಮಿನಿಸ್ಟರ್ಗಳು ಊಟ ಕರೆದಿದ್ದಾರೆ, ನನ್ನೂ ಕರೆದಿದ್ದಾರೆ. ಓಕೆ, ಥ್ಯಾಂಕ್ ಯು.